ಯುಗಾದಿಯಲ್ಲಿ ಅದರ ಬೀಜಗಳು ಈ ಥರ ಬಂದಿರ್ತದೆ. ನಾವು ಇದನ್ನು ಸಹ ಪದಾರ್ಥ ಮಾಡ್ಬೋದು, ಬೀಜಕ್ಕಾಗಿ ಸಹ ಉಪಯೋಗ ಮಾಡಬಹುದು. ಇದು ಪರ್ಪಲ್ ಆ್ಯಮ್ ಅಂತ. ಎಷ್ಟಾಗಬೇಕು ಸರ್ ಗಡ್ಡೆ ಆಗಲಿಕ್ಕೆ? ಇದು ಹೆಚ್ಚು ಕಡಿಮೆ 9 ತಿಂಗಳ ಕ್ರಾಪ್. 9 ತಿಂಗಳು ಅಂದರೆ ನಾವು ನಾಟಿ ಮಾಡೋದು ಹೆಚ್ಚು ಕಡಿಮೆ ಯುಗಾದಿ ಆಸ್ಪಾಸಲ್ಲಿ ನಾಟಿ ಮಾಡ್ತೇವೆ. ಯುಗಾದಿಯ ನಂತರ ಈ ವಿಶ್ವ ಸಂಕ್ರಮಣದ ಮೊದಲು ನಾಟಿ ಮಾಡ್ತೇವೆ. ಹೆಚ್ಚು ಕಡಿಮೆ 9 ತಿಂಗಳು. ಷಷ್ಠಿಗಾಗುವಾಗ ಬೀಜ ಇದು ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ನನ್ನ ಅನುಭವ. ಮತ್ತು ನಮಗೆ ಬೇಕಾದಾಗ ಈ ಈಗ ಡಿಸೆಂಬರ್ ನಂತರ ಜನವರಿ, ಫೆಬ್ರವರಿ, ಮಾರ್ಚ್ ನಮಗೆ ಯಾವಾಗ ಬೇಕಿ ಸಹ ತೆಗೆದು ಅದನ್ನು ಪದಾರ್ಥ ಮಾಡ್ಬೋದು. ಸ್ವಲ್ಪ ಗಾಯ ಆಯಿತು, ಬಹಳ ಜಾಗ್ರತೆಯಿಂದ ತೆಗಿಬೇಕು. ಅಡುಗೆಗೆ ಇಮಿಡಿಯೇಟ್ ಬಳಸ್ಬೋದು ಅಥವಾ ಡ್ರೈ ಆಗೋ ತನಕ? ಇಲ್ಲ, ಇಮಿಡಿಯೇಟ್ ಬಳಸ್ಬೋದು. ಇದರದ್ದು ದೋಸೆ ಮಾಡ್ಬೋದು, ಪಲ್ಯ ಮಾಡ್ಬೋದು. ಮತ್ತು ಈಗ ಸ್ವಲ್ಪ ಐಸ್ ಕ್ರೀಮ್, ಕೇಕ್ ಇವುಗಳಲ್ಲಿ ಸಹ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರ ಐಸ್ ಕ್ರೀಮ್ ತುಂಬ ಜನಪ್ರಿಯ ಆಗ್ತಾ ಉಂಟು. ಇದು ಸುಮಾರು 100-150 ಗ್ರಾಮ್ ಇರುವಂಥ ಸಣ್ಣ ಗೆಡ್ಡೆಗಳನ್ನು ಸುಮಾರಿಗೆ ಒಂದು 5-6 kg ಅಷ್ಟು ಅದರ ಬೆಳವಣಿಗೆ ಬಂದಿದೆ. ನಾಟಿ ಮಾಡಿದ್ಮೇಲೆ ಗೊಬ್ಬರ ಆ ಥರ ಇದೆಯಾ ಸರ್? ಇದಕ್ಕೆ ಗೊಬ್ಬರ ಅಂದರೆ ನಾವು ನಾಟಿ ಮಾಡುವ ಮೊದಲೇ ಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾಟಿ ಮಾಡುವ ಒಂದು 15-20 ದಿವಸ ಮೊದಲೇ ಬೇಕಾದಂಥ ಗೊಬ್ಬರಗಳು, ಅಂದರೆ ಇದಕ್ಕೆ ಹೆಚ್ಚಾಗಿ ಕೇಳುವಂಥದ್ದು ಇದು ಪೊಟ್ಯಾಷ್ ಗೊಬ್ಬರವನ್ನೇ ಇಷ್ಟಪಡ್ತದೆ ಮತ್ತು ಪೊಟ್ಯಾಷ್ ಗೊಬ್ಬರವನ್ನೇ ಹಾಕಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು ಅಂದರೆ ಈ ಸಾಳುಗಳನ್ನು ಮಾಡುವಾಗಲೇ ಅದಕ್ಕೆ ಸ್ವಲ್ಪ ಸೋಗೆಯೋ ಅಥವಾ ಈ ಥರಗಳನ್ನು ತಂದು ಬೆಂಕಿ ಹಾಕ್ತಾಯಿದ್ರು, ಬೆಂಕಿ ಹಾಕಿ ಸುಡ್ತಾಯಿದ್ರು. ಆಗ 2 ಉದ್ದೇಶ ಇತ್ತು ಅವರಲ್ಲಿ. ಒಂದು ಗೊಬ್ಬರ ಕೊಡುವಂಥದ್ದು, ಮತ್ತು ಇದು ಗೆಡ್ಡೆ ಆದ ಕಾರಣ ಏನಾದರೂ ಬೇರು ಹುಳುಗಳು ಇಂಥದ್ದೇನಾದರೂ ಬಂದು ಸಮಸ್ಯೆ ಅದರಿಂದ ರಕ್ಷಣೆ ಪಡೆಯುವಂಥದ್ದು. ಆ ಥರ 2 ವಿಜ್ಞಾನವನ್ನು ಇದು ಮಾಡಿಕೊಂಡು ಅವರು ಇದಕ್ಕೆ ಬೆಂಕಿ ಹಾಕ್ತಾಯಿದ್ರು. ಮತ್ತು ಸ್ವಲ್ಪ ಸಗಣಿ ಗೊಬ್ಬರ ಮತ್ತು ಸ್ವಲ್ಪ ತರಗೆಲೆ, ನಮ್ಮಲ್ಲಿರುವ ಹಟ್ಟಿಯ ಗೊಬ್ಬರ, ಇದನ್ನೆಲ್ಲವನ್ನು ಒಟ್ಟಿಗೆ ಹಾಕಿ ನಾವು ಅದ್ರ ಮೇಲೆ ನಾಟಿ ಮಾಡುವಂಥದ್ದು. ಸೊ ಅದು ನುಸುಳು ಬೇಕು. ನುಸುಳು ಇದ್ದಾಗ ನಮಗೆ ಬೇಕಾದಷ್ಟು ಒಳ್ಳೆಯ ಉತ್ಪನ್ನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದೇನು ಅಂತ ಹೇಳಿದರೆ ನೀರು ನಿಲ್ಲಬಾರ್ದು. ನಾನು ಅದಕ್ಕೆ ನೋಡಿ ನೆಲದಿಂದ ಸುಮಾರು 1.5-2 ಅಡಿ ಎತ್ತರದಲ್ಲಿ ಇದನ್ನು ನಾಟಿ ಮಾಡಿರುವಂಥದ್ದು. ನೀರು ನಿಂತರೆ ಏನಾಗ್ತದೆ ಅಂತ ಹೇಳಿದರೆ ಗೆಡ್ಡೆಗಳು ಕೊಳೆಯುವ ಸಂದರ್ಭಗಳು, ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈ ಥರ ಇದೆ. ಸರಿ, ಒಳ್ಳೆಯ ಪರ್ಪಲ್ ಕಲರಲ್ಲಿ ಇರ್ತದೆ ಒಳಗಡೆ. ಬೇಗನೆ ಬೇಯ್ತದೆ, ಅಂದರೆ ಇದಕ್ಕೆ ಕುಕ್ಕರ್ ಆ ಥರದ್ದು ಅವಶ್ಯಕತೆ ಇಲ್ಲ. ನಾವು ಅದನ್ನು ಒಂದು ಹಬೆ ಅಂತ ಏನು ಕರಿತೀವೋ ಅದರಲ್ಲೇ ಇದು ಬೇಯ್ತದೆ. ಇದರಿಂದ ನಾವು ಒಂದು ಪಲ್ಯ ಮಾಡ್ಬೋದು. ಎರಡನೇದು ನಾವು ದೋಸೆ ಮಾಡ್ತೇವೆ. ಇದು ಬೆಳ್ತಿ ಅಕ್ಕಿಯನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ದೋಸೆ ಮಾಡ್ತೇವೆ.
ಅನಂತರ ಬೇರೆಯವರು ಐಸ್ ಕ್ರೀಮ್ ಮಾಡಿದ್ದಾರೆ, ಕೇಕ್ ಮಾಡಿದ್ದಾರೆ, ನಾವು ಟ್ರೈ ಮಾಡಲಿಲ್ಲ. ಬಟ್ ಐಸ್ ಕ್ರೀಮ್ ನಾನು ಸವ್ದಿದ್ದೇನೆ, ತಿಂದಿದ್ದೇನೆ, ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ಕೇಕನ್ನು ಸಹ ತಿಂದಿದ್ದೇನೆ, ಅದು ತುಂಬ ಚೆನ್ನಾಗಿದೆ. ಎಲ್ಲ ರೆಸಿಪಿಗಳನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ. 34 ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ. ನೆಲ ಜಲ ಉಳಿಸಿ, ಕೃಷಿಕರ ಕೈಗೆ ಲೇಖನಿ, ಕೃಷಿ ಯಾಂತ್ರೀಕರಣ, ಹಲಸು ಅಭಿವೃದ್ಧಿ, ಬಾಕಾಹು, ಫೈಬರ್ ದೋಟಿ, ಹೀಗೆ ಹಲವು ಆಂದೋಲನಗಳ ಹರಿಕಾರ. ಇಂದೇ ಚಂದಾದಾರರಾಗಿ